ಸಿಂಹರಾಶಿಯವರು ಈ ವರ್ಷ ಹೇಗಿದೆ, ಏನು ಮಾಡ್ಕೋಬೇಕು, ಏನು ಪರಿಹಾರ ಇದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿ ವಿಶೇಷವಾಗಿರ್ತಕ್ಕಂಥದ್ದು ವಿವಾಹದಲ್ಲಿ ಮೋಸ ಅಂತ ಹೇಳುತ್ತೆ. ವಿವಾಹದಲ್ಲಿ ಮೋಸ ಅಂದರೆ ಅರ್ಥ ಅಂದರೆ ಈ ವರ್ಷ ಪರ್ಯಂತವಾಗಿ ಸಿಂಹರಾಶಿಯವರಿಗೆ ನೋಡಿ, ಜನ್ಮದಲ್ಲೇ ಕೇತು, ನಂತರ ಸಪ್ತಮದಲ್ಲಿ ರಾಹು ಯಾರಿಗೆ ಕಾಳಸರ್ಪ ಯೋಗದಲ್ಲಿ ಬರುತ್ತೆ ಅಂಥವರಿಗೆ ವಿವಾಹ ವಿಚಾರದಲ್ಲಿ ಮೋಸ ಉಂಟಾಗ್ತಕ್ಕಂಥ. ಸಪ್ತಮದಲ್ಲಿ ರಾಹು ಇದ್ದಾಗ, ಜನ್ಮದಲ್ಲಿ ಕೇತು ಬಂದಾಗ ಅಪಮಾನ ರಚ್ಚಿರತಂ ಕುತ್ಸಿತ ಪರಂಪರಾನ ಅಂದರೆ ದುಡುಕು ಬಿಟ್ಟು ಯಾರೋ ನೋಡಿದರೆ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ವಿವಾಹ ವಿಚಾರದಲ್ಲಿ ಒಂದು ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಎರಡನೇದು, ಪಾದಗಳಲ್ಲಿ ಅಲರ್ಜಿ ಉಂಟಾಗತ್ತೆ. ನಾವು ಎರಡು ಕಾಲಗಳನ್ನು ರಾಹುಕೇತುಗಳು ಅಂತ ಕರಿತೀವಿ. ಎರಡು ಕಾಲನ ಪಾದದಲ್ಲಿ ಸ್ವಲ್ಪ ಅಲರ್ಜಿ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕು ಪಾದಗಳನ್ನು. ವಾಹನದಲ್ಲಿ ಅಪಘಾತ ಉಂಟಾಗ್ತಕ್ಕಂಥ ಸಂಭವ ಇರುತ್ತೆ. ಯಾಕಂದರೆ ಅಷ್ಟಮದಲ್ಲಿ ಶನಿ ಬಂದು ಕುಜನ ದೃಷ್ಟಿ ಬಿದ್ದಾಗ ಮೇ ತಿಂಗಳ 13, ಅಕ್ಟೋಬರ್ ತಿಂಗಳ 10ನೇ ತಾರೀಕು ಸ್ವಲ್ಪ ಎಚ್ಚರಿಕೆಯಿಂದ ಎದುರುಳಿಯೋದು. ನಾವೆಲ್ಲವನ್ನೂ ತಡೆಯೋಕ್ಕಾಗಲ್ಲ. ಗ್ರಹಚಾರ ಅಂತಕ್ಕಂಥದ್ದು ಹೇಳೋದು ಧರ್ಮ, ಆದರೆ ನಾವು ಪ್ರಿಕಾಷನ್ ತೊಗೋಬೇಕು. ಪ್ರಿಕಾಷನ್ ತೊಗೊಂಡಾಗ ಇದು ಗೋಚಾರ ಫಲ. ಮಿಕ್ಕಿದ್ದು ನಿಮ್ಮ ಜಾತಕದಲ್ಲಿ ಏನೇನು ಗ್ರಹಗತಿಗಳಿದೋ ಅದರ ಮೇಲೆ ಆಧಾರವಾಗಿ ನಡೆಯುತ್ತೆ. ಹಾಗಾಗಿ ನೀರಿನ ಹತ್ತಿರ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಿಂಹರಾಶಿಯವರು. ಹೆಣ್ಣಿನಿಂದ ಮೋಸ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಣ್ಣಿನ ವಿಚಾರದಿಂದ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ದುರ್ಗಾದೇವಿ ದರ್ಶನವನ್ನು ರಾಹುಕಾಲದಲ್ಲಿ ಶುಕ್ರವಾರ ದಿನ ಮಾಡೋದರಿಂದ ಸಿಂಹರಾಶಿಯವರಿಗೆ ಒಳಿತುಂಟಾಗತ್ತೆ. ಅದಕ್ಕೆ ಸಿಂಹರಾಶಿಯವರು ದುರ್ಗಾದೇವಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು.